ಹೊಳೆನರಸೀಪುರ ತಾಲೂಕಿನಲ್ಲಿ 82.07% ಮತದಾನವಾಗಿದ್ದು, ಸಹಾಯಕ ಚುನಾವಣಾಧಿಕಾರಿ ಸತೀಶ್ ಬಾಬು ಅವರ ನೇತೃತ್ವದಲ್ಲಿ ತಾಲೂಕು ಸ್ವೀಪ್ ಕಮಿಟಿ ಕೈಗೊಂಡ ಮತದಾನ ಜಾಗೃತಿಯಿಂದಾಗಿ ಏರಿಕೆಯಾಗಿದೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಶುಕ್ರವಾರ ನಡೆದ ಲೋಕಸಭಾ ಚುನಾವಣೆಯಲ್ಲಿ 2,23,209 ಮತದಾರರಲ್ಲಿ 1,83,189 ಮತಗಳು ಚಲಾವಣೆಗೊಂಡಿದೆ. ಪುರುಷರು 91,674 ಮತ್ತು ಮಹಿಳೆಯರು 91,514 ಮತ್ತು ಇತರೆ ಒಬ್ಬರು ಮತ ಚಲಾಯಿಸಿದ್ದಾರೆ. 82.07% ಮತದಾನವಾಗಿದೆ ಮತ್ತು 2019 ಚುನಾವಣೆಗೆ ಹೋಲಿಕೆ ಮಾಡಿದಾಗ 0.85% ಏರಿಕೆಯಾಗಿದೆ ಹಾಗೂ ಹೊಸದಾಗಿ 10,749 ಮತದಾರರು ಸೇರ್ಪಡೆಗೊಂಡಿದ್ದಾರೆ. ತಾಲೂಕಿನಲ್ಲಿ 2019 ಏಪ್ರಿಲ್ 18 ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ 2,12,460 ಮತದಾರರಲ್ಲಿ 1,72,561 ಮತಗಳು ಚಲಾವಣೆಗೊಂಡಿತ್ತು. ಪುರುಷರು 87,066 ಮತ್ತು 85,495 ಮಹಿಳೆಯರು ಮತ ಚಲಾಯಿಸಿದ್ದರು. 81.22% ಮತದಾನವಾಗಿತ್ತು. ತಾಲೂಕು ಕಚೇರಿ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು, ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ಕೈಗೊಂಡ ಮತದಾನ ಜಾಗೃತಿ ಅಭಿಯಾನದಿಂದಾಗಿ ಶೇಕಡಾವಾರು ಮತಗಳ ಸಂಖ್ಯೆ ಏರಿಕೆಯಾಗಿರುವ ಜೊತೆಗೆ ನಾಗರಿಕರು ಬಿಸಿಲಿನ ತಾಪದಲ್ಲಿಯೂ ಮತಗಟ್ಟೆಗೆ ಆಗಮಿಸಿ ಮತದಾನಕ್ಕೆ ತೋರಿದ ಉತ್ಸಾಹ ಅಧಿಕಾರಿಗಳ ಕರ್ತವ್ಯ ಜೊತೆಗೆ ಮತದಾರರ ಬದ್ಧತೆಗೆ ಸಾಕ್ಷಿಯಾಗಿದೆ.